ರಾಜ್ಯ ರಾಜಕೀಯದಲ್ಲಿ ಇದೀಗ ಪ್ರೊಟೆಸ್ಟ್ ಫೈಟ್ ಅನ್ನೋದು ಜೋರಾಗ್ತಾ ಇದೆ. ಬ್ಯಾನರ್ ಬಡಿದಾಟ ಆಯ್ತು. ಇದೀಗ ಮತ್ತಷ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ತಾರಕಕ್ಕೇರ್ತಾ ಇದೆ. ಅಂದು ಸಿಎಂ ಸಿದ್ದರಾಮಯ್ಯ, ಇಂದು ಶಾಸಕ ಜನಾರ್ದನ್ ರೆಡ್ಡಿ. ರಾಜ್ಯ ರಾಜಕೀಯದಲ್ಲಿ ಪ್ರೊಟೆಸ್ಟ್ ಫೈಟ್ ಜೋರಾಗಿ ನಡೀತಾ ಇದೆ. ಬ್ಯಾನರ್ ಬಡಿದಾಟ ಮತ್ತಷ್ಟು ತಾರಕಕ್ಕೇರಿರುವಂತದ್ದು, ಹೋರಾಟಗಳು ನಡೀತಾ ಇದ್ದಾವೆ. ಅಂದು ಸಿಎಂ ಸಿದ್ದರಾಮಯ್ಯ, ಇಂದು ಶಾಸಕ ಜನಾರ್ದನ್ ರೆಡ್ಡಿ. ಬಿಜೆಪಿ ನಾಯಕರ ಹೋರಾಟಕ್ಕೆ ಕಾಂಗ್ರೆಸ್ ಕಲಿಗಳು ಇದೀಗ ವ್ಯಂಗ್ಯವನ್ನ ಮಾಡ್ತಿದ್ದಾರೆ. ಬಿಜೆಪಿ ನಾಯಕರ ಹೋರಾಟಕ್ಕೆ ಇದೀಗ ಕಾಂಗ್ರೆಸ್ಸಿಗರು ವ್ಯಂಗ್ಯವನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆನಲ್ಲಿ ಪ್ರೊಟೆಸ್ಟ್ ಫೈಟ್ ಅನ್ನೋದು ಜೋರಾಗಿ ನಡೀತಾ ಇದೆ. ಈಗಾಗಲೇ ಹಲವು ತಿರುವುಗಳನ್ನ ಪಡೆದುಕೊಂಡಿರುವಂತದ್ದು ಈ ಒಂದು ವಿಚಾರ. ಬಳ್ಳಾರಿಯಲ್ಲಿ ಆದಂತಹ ವಾಲ್ಮೀಕಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರೀತಿಯಾದಂತಹ ತಿರುವುಗಳನ್ನು ಕೂಡ ಪಡೆದುಕೊಳ್ತಾ ಹೋಯಿತು. ಅಂದು ಸಿಎಂ ಸಿದ್ದರಾಮಯ್ಯ, ಇಂದು ಶಾಸಕ ಜನಾರ್ದನ್ ರೆಡ್ಡಿ. ಬಿಜೆಪಿ ನಾಯಕರ ಹೋರಾಟಕ್ಕೆ ಕಾಂಗ್ರೆಸ್ ಕಲಿಗಳು ಇದೀಗ ವ್ಯಂಗ್ಯವನ್ನ ಮಾಡ್ತಿದ್ದಾರೆ. ಅಲ್ಲಿ ನಡೆದಿರುವಂತಹ ಪ್ರತಿಯೊಂದು ಇನ್ಸಿಡೆಂಟ್ ಬಗ್ಗೆ ಈಗಾಗಲೇ ಕೆಲವೊಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಲಾಗ್ತಾ ಇದೆ. ಈ ಒಂದು ತನಿಖೆಯನ್ನ ಸಿಬಿಐಗೆ ಕೂಡ ವಹಿಸಲಾಗಿರುವಂತದ್ದು. ಇದೇ ಸಂದರ್ಭದಲ್ಲಿ ಇದೀಗ ಕೆಲವೊಂದಷ್ಟು ರೀತಿಯಾದಂತ ಬಿಜೆಪಿ ನಾಯಕರ ಹೋರಾಟಕ್ಕೆ ಕಾಂಗ್ರೆಸ್ ಕಲಿಗಳು ವ್ಯಂಗ್ಯವನ್ನ ಕೂಡ ಮಾಡ್ತಿದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಹೋರಾಟವನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ತಯಾರಿಯನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆನಲ್ಲಿ ವ್ಯಂಗ್ಯವನ್ನ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರು. ಇನ್ನು ಕೇಂದ್ರದಿಂದ ಮನರೇಗಾ ಬದಲು ರಾಮ್ಜಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಬಿಜೆಪಿ ನಾಯಕರ ಹೇಳಿಕೆಗೆ ಈಶ್ವರ್ ಖಂಡ್ರೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದೀಗ ಕೇಂದ್ರದಿಂದ ಮನರೇಗಾ ಬದಲು ರಾಮ್ಜಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಇದೀಗ ಕೆಂಡಾಮಂಡಲವಾಗಿದೆ. ಬಿಜೆಪಿ ನಾಯಕರ ಹೇಳಿಕೆಗೆ ಈಶ್ವರ್ ಖಂಡ್ರೆ ಇದೀಗ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಬೀದರ್ನ ಸುದ್ದಿಗೋಷ್ಠಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಗಾಂಧಿ ಹೆಸರನ್ನ ಅಳಿಸಿ ಹಾಕೋಕೆ ಮನರೇಗಾ ಹೆಸರನ್ನ ಮುಂದೆ ತರ್ತಿದ್ದಾರೆ. ಸ್ವಾತಂತ್ರ್ಯ ಕೊಡಿಸಿದ ಗಾಂಧೀಜಿಗೆ ನಿಮ್ಮಿಂದ ದ್ರೋಹ ಆಗ್ತಾ ಇದೆ, ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ ಖಂಡ್ರೆ ಹೇಳಿರುವಂತದ್ದು. ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಹಾಗಾಗಿ ಇದೀಗ ಕೆಲವೊಂದಷ್ಟು ರೀತಿಯಾದಂತಹ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇರುವಂತದ್ದು. ಬಿಜೆಪಿ ನಾಯಕರ ಹೇಳಿಕೆಗೆ ಈಶ್ವರ್ ಖಂಡ್ರೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಅಂತ ಖಂಡ್ರೆ ಹೇಳಿರುವಂತದ್ದು. ಸತ್ಯ, ಶಾಂತಿ, ಅಹಿಂಸೆ ಮಂತ್ರದ ಮೂಲಕ ಸ್ವಾತಂತ್ರ್ಯವನ್ನ ಕೊಡಿಸಿದಂತವರು ಗಾಂಧಿ ಕೊಲೆ ಮಾಡಿದಂತಹ ಗೂಡ್ಸೆ ಹೆಸರಿಟ್ಟು ಬಿಡಿ ಇನ್ಯಾಕೆ ಅಂತ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಇನ್ನು ಬಿಜೆಪಿ ಸರ್ವಾಧಿಕಾರಿ ಹಿಟ್ಲರ್ ಶಾಹಿ ಧೋರಣೆ ಇದೆ. ಬೀದರ್ನಲ್ಲಿ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಮನರೇಗಾ ಬದಲು ರಾಮ್ಜಿ ಜಾರಿಯನ್ನ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಈಗಾಗಲೇ ಕೆಲವೊಂದಷ್ಟು ರೀತಿಯಾದಂತಹ ಸಮರವನ್ನ ಕೂಡ ರಾಜ್ಯ ಸರ್ಕಾರ ಸಾರ್ತಾ ಇರುವಂತದ್ದು. ಕೇಂದ್ರದ ನಿರ್ಧಾರವನ್ನ ಖಂಡಿಸಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕೂಡ ಮಾಡಲಾಗಿತ್ತು. ಆ ಸಭೆಯಲ್ಲೂ ಕೂಡ ಕೆಲವೊಂದಷ್ಟು ರೀತಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಕೂಡ ನಡೆಸಿದ್ರು. ಇದೀಗ ಸಚಿವ ಈಶ್ವರ್ ಖಂಡ್ರೆ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಗಾಂಧಿ ಹೆಸರನ್ನೇ ಅಳಿಸಿ ಹಾಕೋದಕ್ಕೆ ನೀವು ಪ್ರಯತ್ನವನ್ನ ಮಾಡ್ತಿದ್ದೀರಾ. ಹೋರಾಟಕ್ಕೆ ಕೆಲವೊಂದಷ್ಟು ರೀತಿಯಾದಂಥ ಸ್ವಾತಂತ್ರ್ಯವನ್ನ ಕೊಡಿಸೋದಕ್ಕೆ ಗಾಂಧೀಜಿ ಕೊಟ್ಟಿರುವಂಥ ಈ ಕಾರಣಗಳು ಜಾಸ್ತಿ ಇದ್ದಾವೆ. ಅಂಥ ಸಮಯದಲ್ಲಿ ಈ ರೀತಿಯಾಗಿ ಮಾಡ್ತಾ ಇರೋದು ತಪ್ಪು ಅಂತ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಥಾಪನೆ ಮಾಡಿದಂತವ್ರು ನಾವು ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ಎಲ್ಲರ ಉದ್ಧಾರ, ಎಲ್ಲರ ಅಭಿವೃದ್ಧಿ ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷ. ನಿಮಗೆ ಆ ಮಾತು ಹೇಳಲಿಕ್ಕೆ ನೈತಿಕತೆ ಇಲ್ಲ. ಅದಕ್ಕೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಇವತ್ತು ಅವರು ಉಂಡ ಮನೆಗೆ ಕನ್ನ ಹಾಕುವಂಥ ರೀತಿಯಲ್ಲಿ ಯಾರ ಹೋರಾಟದಿಂದ ನೀವು ಸ್ವಾತಂತ್ರ್ಯ ಪಡೆದುಕೊಂಡು ಇವತ್ತು ಅದಕ್ಕೆ ಸೋರಿಕೆಯಲ್ಲಿ ಭ್ರಷ್ಟಾಚಾರ ಎಲ್ಲಾದರೂ ಈ ವ್ಯವಸ್ಥೆಯಲ್ಲಿದ್ದರೆ ಅದಕ್ಕೆಲ್ಲ ಅವರೇ ಕಾರಣ. ಅವರೇ ಲೂಟಿ ಹೊಡೆದು ಇವತ್ತು ಅವ್ರದೇ ಜನ ಹೇಳ್ತಾ ಇದ್ದಾರೆ ನರೇಗಾ ಇರಬೇಕು ಅಂತ. ಗ್ರಾಮೀಣ ಭಾಗದಲ್ಲಿ ಹೋಗಿ ಇಂಟರ್ವ್ಯೂ ಮಾಡ್ರಿ, ಗ್ರಾಮೀಣ ಭಾಗದಲ್ಲಿ ಹೋಗಿ ಜನರ ಸಂದರ್ಶನ ಮಾಡಿ. ನಿಮ್ಮ ಮಾಧ್ಯಮದವರು ಮನ್ರೇಗಾ ಬೇಕಂತಾರ ಬೇಡ ಅಂತಾರ? ಹೌದು, ಮತ್ತು ಗಾಂಧೀಜಿ ಹೆಸರು ಅಳಿಸಾಕ್ಬೇಕು. ಹೌದು, ಅವ್ರ ಸರ್ವಾಧಿಕಾರಿ ಧೋರಣೆ, ಹಿಟ್ಲರ್ ಶಾಹಿ ಧೋರಣೆ.
ಇವತ್ತು ಯಾವ ರೀತಿಯಲ್ಲಿ ನಡೀತಾ ಇದೆ ನಿಮ್ಮ ಕಣ್ಣೆದುರುಗಡೆನೇ ಇದೆ. ಮುಖ್ಯಮಂತ್ರಿಗಳಿಗೆ ಬಂಧನ ಮಾಡಿ ಇವತ್ತು ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವಂಥದ್ದು ನಿಮ್ಮ ಕಣ್ಣೆದುರುಗಡೆ ನೋಡ್ತಾ ಇದ್ದೀರಿ ನೀವು. ಯಾರಿಗಾದ್ರೂ ಶಿಕ್ಷೆ ಆಯ್ತಾ? ಆಯ್ತಪ್ಪ ನೋಡಿ, ಈಗ ಕಾಂಗ್ರೆಸ್ನಲ್ಲಿ ಪ್ರತಿಪಕ್ಷದಲ್ಲಿರುವಂತ ನಾಯಕರ ಮೇಲೆ ದಾಳಿ ಮಾಡ್ತಾರ ಏನಂತ ದಾಳಿ ಮಾಡ್ತಾರೆ? ಬಹಳ ಭ್ರಷ್ಟಿದ್ದಾರೆ. ಅಜಿತ್ ಪವಾರ್ ಮೇಲೆ ಮಾಡಿದ್ರು 70,000 ಕೋಟಿ ರೂಪಾಯಿ ಹಗರಣ ಇದೆ ನೋಡಿ. ಎಲ್ಲ ಬಿಜೆಪಿಯವರೇ ಮಾಡಿದಂಥದ್ದು, ಬೆಳ್ಳಾರಿಯಲ್ಲಿ ಮಾಡಿದಂಥದ್ದು, ಪ್ರಚೋದನೆ ಮಾಡಿದಂಥದ್ದು. ಇವತ್ತು ಎಲ್ಲವೂ ಅದು ಭಾರತೀಯ ಜನತಾ ಪಕ್ಷನೇ ಕಾರಣಕರ್ತ. ಅವರಿಗೆ ಯಾವುದೇ ರೀತಿಯ ಜನಬೆಂಬಲ ಸಿಗ್ತಾ ಇಲ್ಲ. ಇಂಥ ಒಂದು ಷಡ್ಯಂತ್ರಗಳನ್ನು ಮಾಡಿ ಅವರಿಗೆ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗ ಬಿಜೆಪಿ ನಾಯಕರ ಹೋರಾಟಕ್ಕೆ ಇದೀಗ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಮನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನರೇಗಾ ಬದಲು ರಾಮ್ಜಿ ಹೆಸರನ್ನ ಇಡೋದಕ್ಕೆ ಮುಂದಾಗ್ತಾ ಇದ್ರು. ಈ ಕುರಿತಾಗಿ ಕಾಂಗ್ರೆಸ್ ಈಗಾಗಲೇ ಸಮರವನ್ನ ಕೂಡ ಸಾರಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಭೆಯನ್ನ ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು.